ಈಗ ಬಹುಮತವನ್ನ ಸಾಧಿಸದೆ ಸರ್ಕಾರ ರಚನೆ ಮಾಡೋದಕ್ಕೆ ಆಗಲ್ಲ, ಕಷ್ಟ ಆಗುತ್ತೆ. ಮುಂದಿನ ದಿನದಲ್ಲಿ ಏನಾದರೂ ಬಹುಮತ ಪ್ರೂವ್ ಮಾಡೋಕ್ಕಾಗದೆ ಹೋದ್ರೆ ಸರ್ಕಾರವನ್ನ ವಿಸರ್ಜಿಸಬೇಕಾಗುತ್ತೆ, ಇಲ್ಲ ಬೇರೆ ಪಕ್ಷಗಳು ಸರ್ಕಾರ ರಚಿಸ್ತವೆ ಅನ್ನೋದೊಂದು. ಸೊ ನೀವು ಸಂವಿಧಾನ ತಜ್ಞರಾಗಿ ತಮಿಳುನಾಡಿನ ಈ ಸಿಚುವೇಶನ್ ಬಗ್ಗೆ ಏನು ಹೇಳ್ತೀರಿ? ನೋಡಿ, ಈಗ 107 ಇದ್ದಾರೆ, 8ರಲ್ಲಿ ಒಂದು ಅವರು ರಿಸೈನ್ ಆಗ್ತಾರೆ, ಬೇಕಾದ್ರೆ 2 ಕಡೆಗೆ ಗೆದ್ದು ಬಂದದ್ರಿಂದ ಅವರು 118 ಮಿನಿಮಮ್ ಆಬ್ಸಲ್ಯೂಟ್ ಮೆಜಾರಿಟಿ ಅಂತಾನೆ ಅದಕ್ಕೆ ತರಲೇಬೇಕಾಗ್ತದೆ. ಈಗ ಇವರು ಉದಾಹರಣೆಗೆ ಇವ್ರನ್ನ CM ಮಾಡಿದ್ರು. ಈಗ DMK ADMK ಜೊತೆ ಸೇರಿಬಿಟ್ಟು ಈಗ ನಾವು ನಮಗೆ 118 ಕೊಡಿ, ನಮಗೆ ಕೊಡಿ ಅಂದರೆ ಪರಿಸ್ಥಿತಿ ಏನಾಗ್ತದೆ? ಅದಕ್ಕೆ ರಾಜಕೀಯದಲ್ಲೇ ಬದಲಾವಣೆ ಅದನ್ನು ಅವರು ಇತ್ಯರ್ಥ ಮಾಡ್ಕೊಂಡು ಬಂದಾಗ ಎಷ್ಟು ಜನ ಇದ್ದಾರೆ ಒಟ್ಟು ಮಟ್ಟಿಗೆ ಅಂತ ಹೇಳೋದನ್ನ ಲೆಕ್ಕಕ್ಕೆ ತಗೊಂಡು ಅದರ ಮೇಲೆ ರಾಜ್ಯಪಾಲರು ಇತ್ಯರ್ಥ ಮಾಡಬೇಕು ಹೊರತು ಒಂದು ಪಕ್ಷ ಗೆದ್ದು ಬಂದಿದೆ ಅದರಿಂದ ಕೊಟ್ಟುಬಿಡಿ ಅಂತ ಹೇಳಕ್ಕೆ ಆಗೋದಿಲ್ಲ. ಓಕೆ, ಹಾಗಾಗಿ ಮಾಡಲಿಕ್ಕೆ ಎಸ್, ರೈಟ್ ಸರ್. ಸಮೀವುಲ್ಲಾ ಸರ್, ನಾವು ಈ ಹಿಂದೆ ಕೂಡ ತಮಿಳುನಾಡು ರಾಜಕಾರಣದ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ ಸರ್. ಈಗ ತಮಿಳುನಾಡು ರಾಜಕೀಯ ಇದೆಯಲ್ಲ, ಇದು ಸಿನಿಮಾಗಿಂದನೂ ಬಹಳ ರೋಚಕ ಘಟ್ಟವನ್ನ ತಲುಪ್ತಾ ಇದೆ. ಅಲ್ಲಿನ ಜನ ಹೇಗೆ ಸಿನಿಮಾಗಳನ್ನ ಪ್ರೀತಿಸ್ತಾರೆ, ಒಲವನ್ನ ತೋರಿಸ್ತಾರೆ, ಸೊ ರಾಜಕೀಯ ಕೂಡ ಹಾಗೆ ಆಗೋಗಿದೆ. ಅಲ್ಲಿ ಅತಿ ಹೆಚ್ಚು ಮತಗಳನ್ನ ಅಥವಾ ಸ್ಥಾನಗಳನ್ನ ಪಡ್ಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ವಿಜಯ್ಗೆ ಇನ್ನೂ ಸಂಖ್ಯಾಬಲದ ಕೊರತೆ ಇರೋದ್ರಿಂದ ಸರ್ಕಾರವನ್ನ ರಚಿಸೋದಕ್ಕೆ ಆಗ್ತಾ ಇಲ್ಲ. ರಾಜ್ಯಪಾಲರು ಅಲ್ಲಿ ಒಪ್ಕೊಳ್ತಾ ಇಲ್ಲ. ಸೊ ರಾಜ್ಯಪಾಲರ ನಡೆ ಮೇಲೆ ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ, ವಿರೋಧ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ನಡೆ ಮೇಲೆ ಇಲ್ಲಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ಈಗ ಯಾವ್ದೋ ಒಂದು ಬೇರೆ ಜಡ್ಜ್ಮೆಂಟ್ ಅಲ್ಲಿ ರಾಜ್ಯಪಾಲರ ಪವರ್ಸ್ ಬಗ್ಗೆ ಡಿಫೈನ್ ಮಾಡ್ತಾ ಸುಪ್ರೀಂ ಕೋರ್ಟ್ ಒಂದು ರೂಲಿಂಗ್ ಕೊಟ್ಟಿದೆ. ಎಲೆಕ್ಟೆಡ್ ಗವರ್ಮೆಂಟ್ ಬಗ್ಗೆ ನಾನ್ ಎಲೆಕ್ಟೆಡ್ ಗವರ್ನರ್ಸ್ ಗಳಿಗೆ ಹೆಚ್ಚು ಪವರ್ ಕೊಡೋದು ಒಳ್ಳೇದಲ್ಲ ಅಂತ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಹೇಳಿದೆ. ಇರ್ಲಿ, ನಾನು ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಗವರ್ನರ್ಗೆ ಡಿಸ್ಕ್ರಿಷನರಿ ಪವರ್ ಇದೆ, ವಿವೇಚನಾ ಅಧಿಕಾರ ಇದೆ. ಅಂದ್ರೆ ಅದು ಒಂದು ಸರ್ಕಾರ ರಚನೆಯ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅಥವಾ ಯಾರಿಗೂ ಸರಿಯಾದ ಬಹುಮತ ಬರ್ದಲೇ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಹೆಚ್ಚು ವಿವೇಚನೆಯನ್ನ ಬಳಸಿ ಕನ್ವಿನ್ಸ್ ಆಗೋ ತರ ಮಾಡಿ ಆ ನಂತರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನ ಕರೆಯುವಂತಹ ಒಂದು ಸಂಪ್ರದಾಯ ಮತ್ತು ಕಾನೂನಿನ ಪ್ರಾವಿಜನ್ ರಾಜ್ಯಪಾಲರಿಗಿದೆ. ಒಂದು ಸಂಖ್ಯೆನ ಕರಾರುವಕ್ಕಾಗಿ ತೋರಿಸಿ, ಕರಾರುವಕ್ಕಾಗಿ ನಾನು ಮುಂದೆ ಕೌಂಟ್ ಮಾಡಿ ಅಂತ ಕೇಳಿ ಅದೆಲ್ಲವನ್ನು ಅವರು ಇಂಡಿವಿಜುವಲ್ ಆಗಿ ಪರಿಶೀಲಿಸಿ ಆಮೇಲೆ ಅಸೆಂಬ್ಲಿಗೆ ಕರೆಯೋದಕ್ಕೆ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ದಿ ಮೆಜಾರಿಟಿ ಪ್ರೂವ್ ಮಾಡಿ ಅವಾಗ ಮಾಡ್ಬೇಕು ಅಂತ ರೂಲ್ಸ್ ಎಲ್ಲೂ ಕೂಡ ಹೇಳಲ್ಲ. SR ಬೊಮ್ಮಾಯಿ ಪ್ರಕರಣದ ಬಳಿಕ ರಾಜ್ಯಪಾಲರಿಗೆ ಇರ್ತಕ್ಕಂಥ ಡಿಸ್ಕ್ರಿಷನ್ ಕಮ್ಮಿ ಆಗಿದೆ. ರಾಜ್ಯಪಾಲರಿಗೆ ಇರುವ ವಿವೇಚನಾಯುತ ಅಧಿಕಾರ ಕಡಿಮೆ ಆಗಿದೆ ಮತ್ತು ಡಿಸ್ಕ್ರಿಷನ್ಸ್ ಏನಿರಬೇಕು, ಅವು ಪವರ್ಸ್ ಏನು, ಡ್ಯೂಟಿ ಏನು, ಅದನ್ನ ಸುಪ್ರೀಂ ಕೋರ್ಟೇ ಅದನ್ನ ನಾಮ್ಸ್ ಹಾಕಿದೆ. ಮಾನದಂಡಗಳನ್ನ ಸುಪ್ರೀಂ ಕೋರ್ಟೇ ಮಾಡಿದೆ. ಹೀಗಾಗಿ ರಾಜ್ಯಪಾಲರಿಗೆ ಇಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಕರಿಬೇಕೋ ಬೇಡವೋ ಅನ್ನುವಂತ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ಅವರ ವಿವೇಚನೆ ಇದೆ ಅನ್ನೋದನ್ನ ಬಿಟ್ರೆ ಉಳಿದದ್ದೆಲ್ಲವೂ ಕೂಡ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ನೀವು ಕಂಪ್ಲೀಟ್ ಆಗಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬದೇ MLS ತಂದ್ಕೊಡಿ ಅಥವಾ ಅದನ್ನ ತಂದ್ಕೊಡಿ. 108 ಇದೆ, 108 ಅಲ್ಲಿಗೆ ಹೆಚ್ಚು ಸಂಖ್ಯೆನಲ್ಲಿದೆ. ಓಕೆ, ನೀವು ಕರೆದು ಬಿಟ್ಟು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ 2 ದಿನನೋ 3 ದಿನನೋ 2 ದಿನದಿಂದ 2 ವೀಕ್ಸ್ ತನಕ ಕರಿಬಹುದು, ಅವ್ರಿಗೆ ಅವಕಾಶ ಕೊಡಬಹುದು. ಅವ್ರ ಡಿಸ್ಕ್ರಿಷನರಿನೇ. ಅದನ್ನ ಕೊಡ್ಲಿ, ಅವ್ರು ಪ್ರೂವ್ ಮಾಡ್ಲಿಲ್ಲ ಅಂದ್ರೆ ಮನೆಗೆ ಹೋಗ್ತಾನೆ, ನೆಕ್ಸ್ಟ್ ಆಪ್ಷನ್ ಎಕ್ಸ್ಪ್ಲೋರ್ ಮಾಡ್ಬೇಕು. ಅದು ಬಿಟ್ಟು ಎಳ್ಕೊಂಡ್ ಕೂರೋದು, ನನ್ ಮುಂದೆ ನನಗ್ ಕನ್ವಿನ್ಸ್ ಆಗ್ತಿಲ್ಲ ಅಂತ ಕನ್ವಿನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂಗಾದ್ರೆ? ಈಗ ಏನ್ ಹೇಳಿದ್ರು ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಗವರ್ನರ್ ಏನ್ ಮಾಡ್ಬೇಕು? ಇದು ಪ್ರಶ್ನೆ ಉದ್ಭವ ಆಗುತ್ತೆ. ಅದರಿಂದ ಒಂದು ಹೊಸ ರಾಜಕೀಯ ಏನದು ಒಂದು ಹೊಸ ರಾಜಕೀಯ ಸಂಘಟನೆ ಅಸ್ತಿತ್ವಕ್ಕೆ ಬಂದಿರುವಂತ ಈ ಸಂದರ್ಭದಲ್ಲಿ, ಒಂದು ಬದಲಾವಣೆಯ ಗಾಳಿ ಬೀಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಈ ಬದಲಾವಣೆಯನ್ನು ಗುರುತಿಸ್ಬೇಕು. ಅವರು ಕೂಡ ಸಂವಿಧಾನದ ಮುಖ್ಯಸ್ಥರಾಗಿ ಸಂವಿಧಾನಬದ್ಧವಾಗಿ ಆಯ್ಕೆ ಆಗಿರೋರನ್ನ ಗುರುತಿಸ್ಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಆಲ್ ರೈಟ್, ಮಹೇಶ್ ಜಿ, ನಿಮ್ಮ ಮೊದಲ ರಿಯಾಕ್ಷನ್ ಆನ್ ದಿಸ್ ಏನಂದ್ರೆ, ಒಬ್ರು ರಾಜ್ಯಪಾಲರು ತನಗೆ ಬಂದಂತ ಸಂವಿಧಾನದತ್ತವಾದಂತ ಏನೆಲ್ಲ ಕರ್ತವ್ಯಗಳಿದೆ ಅದನ್ನ ಮಾತ್ರ ಮಾಡ್ತಿದ್ದಾರೆ ರಾಜ್ಯಪಾಲರು. ಈಗ ಸಮೀವುಲ್ಲಾ ಅವರು ಹೇಳಿದ್ರು SR ಬೊಮ್ಮಾಯಿ ಕೇಸ್ ಒಳಗಡೆ ಫ್ಲೋರ್ ಟೆಸ್ಟ್ ಅಲ್ಲಿ ಆಗ್ಬೇಕು ಅಂತ. ಅದಾದ ನಂತರ ಇದನ್ನ ಜಡ್ಜ್ಮೆಂಟ್ ಅನ್ನು ಇಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕ ಹಿಡಿದು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತ ಈ ಒಂದು ಏನು ಕುದುರೆ ವ್ಯವಹಾರಗಳೆಲ್ಲ ನೋಡಿದಂತ ಸಂದರ್ಭದಲ್ಲಿ
ರಾಜ್ಯಪಾಲರು ತನ್ನ ಬಹುಮತವನ್ನ ಸಾಬೀತು ಮಾಡಕ್ಕೂ ಮುಂಚೆ ಅದನ್ನ ಖಾತ್ರಿ ಮಾಡ್ಕೋಬೇಕಲ್ಲ. ನಾವ್ಯಾರು ಕೂಡ ಇದಕ್ಕೆ ಏನು ವಿಜಯ್ ಅವರ ಗೆದ್ದಿರ್ತಕ್ಕಂಥದಕ್ಕೆ ಯಾರು ಇಲ್ಲ, ಎಲ್ಲ ಗೊತ್ತಿರ್ತಕ್ಕಂಥ ಸಂಗತಿ. ಇದ್ರಲ್ಲಿ ಯಾರು ಕೂಡ ಅಡ್ಡ ಮಾಡ್ತಿರೋದಂತಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏಕಾಏಕಿ ಏನ್ ಮ್ಯಾಂಡೇಟ್ ಅಂತ ಪಡೆದಿದೆ. ಇವತ್ತು ಈಗ ಕಾಂಗ್ರೆಸ್ ಅವರು ಬೆಂಬಲ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಇವ್ರ ವಿರುದ್ಧ ನಿಂತು ಚುನಾವಣೆ ಸ್ಪರ್ಧೆ ಮಾಡಿದಂಥದ್ದು. DMK ಬೆನ್ನಿಗೆ ಚೂರಿ ಹಾಕ್ಬಿಟ್ಟು ಅವರು ರಿಅಲೈನ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲ ಮಹೇಶ್ ಜಿ, ನಾವು ಅದನ್ನ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ರಾಜಕಾರಣದಲ್ಲಿ ಎಷ್ಟೋ ಸಲ ಕರ್ನಾಟಕದಲ್ಲೂ ಬಹಳಷ್ಟು ಜನ ಬೆನ್ನಿಗೆ ಚೂರಿ ಹಾಕೊಂಡು ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಪಕ್ಷಕ್ಕೆ ಹೋಗಿರೋರು ಬಹಳಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ಪೊಲಿಟಿಕಲಿ ಯು ಕ್ಯಾನ್ ಸೇ ದಟ್ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಹೇಳಕ್ಕಾಗಲ್ಲ. ಇದು ನಾನ್ ಹೇಳಿಲ್ಲ, DMK ಅವರು ಹೇಳಿರೋ. ಅಲ್ಲ, ಅವ್ರು ಹೇಳ್ಕೊಳ್ಳಿ. ಅಲ್ಲ, ಅವರೇ ಅಲ್ವಾ, ಅವ್ರದೇ. ಈಗ DMK ಗುಂಪು ಒಳಗಡೆ ಇರುವಂತದ್ದು ಅಲ್ಟಿಮೇಟ್ ರಾಜ್ಯಪಾಲರಿಗೆ ಇರುವಂತದ್ದು ಏನು ಉದ್ದೇಶ? ಒಂದು ಸ್ಟೇಬಲ್ ಗೌರ್ಮೆಂಟ್ ಇರಬೇಕು ಅಂತೇಳಿ. ಒಂದು ಸ್ಟೇಬಲ್ ಗೌರ್ಮೆಂಟ್ ಏನ್ ಬೇಕಾಗಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ. ನೀವು ತಗೊಂಬನಿಪ್ಪ 118 ಜನದ ಒಂದು ಪಟ್ಟಿ ತಂದು ಕೊಡಿ, ನಿಮ್ಗೆ ಯಾವ ಕ್ಷಣದ ಬೇಕಾದ್ರೆ ನಾವು ಕೊಡ್ತೀವಿ ಅಂತೇಳಿ. ಇಲ್ಲ ನೀವು ನಮ್ಗೆ ಅವಕಾಶ ಕೊಡಿ, ಆಮೇಲಿಂದ ನಾವು ಫ್ಲೋರ್ ಅಲ್ಲಿ ನಾವು ಪ್ರಮಾಣ ವಚನ ತಗೊಂಡ ಮೇಲೆ ನಾವು ಕುದುರೆ ವ್ಯಾಪಾರ ಮಾಡ್ತೀವೋ ಬೇರೆ ಏನೋ ಮಾಡ್ತೀವೋ, ನಾವು ಆಮೇಲಿಂದ ನಿಮ್ಗೆ ನಿರೂಪಣೆ ಮಾಡ್ತೀವಿ ಅಂತಂದ್ರೆ ಇವತ್ತಿನ ಪ್ರಸ್ತುತ ಇಷ್ಟೊಂದು ವೈಬ್ರೆಂಟ್ ಡೆಮೋಕ್ರಸಿ ಇರ್ತಕ್ಕಂಥ ಇಂಡಿಯಾ ಒಳಗಡೆ ಅದಷ್ಟು ಸಾಧು ಅಲ್ಲ ಅಂತ ಅಷ್ಟೇನೆ. ಇದರಲ್ಲೇ ನಿಮ್ಗೆ ಕೊಡೋದಿಲ್ಲ ಅಂತ ಯಾವ ರಾಜ್ಯಪಾಲರು ಹೇಳಿಲ್ಲ, ನಿಮ್ ಮ್ಯಾಂಡೇಟ್ ಬಂದಿಲ್ಲ ಕಣ್ರಿ ಅಂತ ಹೇಳಿಲ್ಲ. ನೀವೇನು ನನ್ ಕನ್ವಿನ್ಸ್ ಮಾಡಿ 118ಕ್ಕೆ ತಲುಪಕ್ಕೆ ದಾರಿ ತೋರಿಸಿ ಕನ್ವಿನ್ಸ್ ಮಾಡಿ ಅಂತ. ಯಾಕೆ ಅಂತ ಉದಾಹರಣೆ ಹೇಳ್ತೀನಿ ಕೇಳಿ, ಯಾಕೆ ಅವ್ರಿಗೆ ಹಂಗ ಅನ್ನಿಸ್ತಿದೆ ಅಂತ ಕೇಳ್ತೀನಿ ಕೇಳಿ. ಯಾರೆಲ್ಲರೂ ಕೂಡ ಒಂದು ಪ್ರೀ ಪೋಲ್ ಅಲಯನ್ಸ್ ಮಾಡಿದ್ರು, ಪ್ರೀ ಪೋಲ್ ಅಲಯನ್ಸ್ ಅವ್ರದ್ದು ದ್ವಂದ್ವ ಹೇಳಿಕೆಗಳಿದಾವೆ. ದ್ವಂದ್ವ ಹೇಳಿಕೆ ಇದ್ದಂತ ಸಂದರ್ಭದ ಒಳಗಡೆ ಅವರು ಪರಾಮರ್ಶೆ ಮಾಡ್ಬೇಕಾದಂತ ಒಬ್ಬ ರಾಜ್ಯಪಾಲರ ಕರ್ತವ್ಯ. ನೀವೇ ಹೇಳ್ತೀರಿ, ಸಮೀವಿಲ್ಲ ಅವ್ರು ಇನ್ನ 4 ದಿನ ರಾಜ್ಯಪಾಲರು ಮೊದ್ಲೇ ಇವೆಲ್ಲ ತಿಳ್ಕೊಬಿಟ್ಟು ಕೊಡ್ಬೇಕಾಗೈತಿ, ಒಂದ್ ವೇಳೆ ಪ್ರೂವ್ ಮಾಡ್ಲಿಲ್ಲಪ್ಪ, ರಾಜ್ಯಪಾಲರು ಜವಾಬ್ದಾರಿ ಇಲ್ವೇನ್ರಿ ಅದು? ಅವ್ರು ಇದನ್ನ ಯಾರೋ ಹೇಳ್ಬಿಟ್ರು ಅಂತ ಕೇಳಿದ್ರೆ ಕೊಟ್ಬಿಡಕ್ಕಾಗತ್ತೇನ್ರಿ? ಇದೇ ಮತ್ ಸಮೀವಿಲ್ಲ ಹೇಳ್ತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಸರ್, ಒಂದು ಒಳ್ಳೆ ಚುನಾವಣೆಯ ಫಲಿತಾಂಶ ಬಂದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕೆ ಬೇಕಾದಂತ ಬಹುಮತ ಅಂತಕ್ಕಂಥದ್ದು ಮಾಡ್ಲೇಬೇಕಲ್ಲ. ಮತ್ತೆ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಮಾಡ್ತಕ್ಕಂಥದ್ದು ಗವರ್ನರ್ಗಳು ಅವ್ರದ್ದೇ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ನೀವ್ ನಂತರನೇ ಯೋಚನೆ ಮಾಡ್ಬೇಕು ಅಂತ ಗವರ್ನರ್ಗೆ ಯಾರು ಹೇಳ್ಬೇಕು? ಈಗ ನಾಣಯ್ಯ ಸರ್ ಹೇಳಿದ್ರು, ಬಹಳ ಚೆನ್ನಾಗಿ ಹೇಳಿದ್ರು ಅವರು. ನಾಣಯ್ಯ ಸರ್ ಹೇಳಿರೋದಕ್ಕೂ ಸಮೀವುಲ್ಲಾ ಅವ್ರು ಹೇಳಿರೋದಕ್ಕೂ ಕಾಂಟ್ರಡಿಕ್ಟರಿ ಇದೆ. ಸ್ಟೇಟ್ಮೆಂಟ್ ಒಂದೊಂದರ ಇರುತ್ತೆ. ಎಲ್ಲರೂ ನೀವೇ ಹೇಳಿದ್ರಿ ಒಂದೇ ತರ. ಈಗ ಗವರ್ನರ್ ಹೆಂಗ್ ಯೋಚನೆ ಮಾಡ್ಬೇಕು ಅಂತ ನಾವ್ ಹೆಂಗ್ ಹೇಳಕ್ಕಾಗತ್ತೆ ಅಂತ ನೀವ್ ಹೇಳಿದ್ರಿ. ಸೊ ಹಂಗೆ ನಾಣಯ್ಯ ಸರ್ ಹೇಳ್ದಂಗೆ ಸಮೀವುಲ್ಲಾ ಸರ್ ಹೇಳ್ಬೇಕು ಅನ್ನೋದು ಏನು ಇಲ್ವಲ್ಲ. ಇಟ್ ಇಸ್ ದೇರ್ ಒಪಿನಿಯನ್. ಮಹೇಶ್ ಅವರೇ, ಕರೆಕ್ಟ್ ಮಾ, ನೀವು ಹೇಳಿರೋದು ಅಬ್ಸಲ್ಯೂಟ್ ರೈಟ್. ನಾನು ಹೇಳ್ತಿರೋದು ನಾಣಯ್ಯ ಅವರು ಸಂವಿಧಾನ ಏನ್ ಹೇಳತ್ತೆ ಅದ್ರ ಬಗ್ಗೆ ಮಾತನಾಡಿದ್ರು, ಆಯ್ತಾ? ಸಂವಿಧಾನವನ್ನ ಏನಾಗ್ಬೇಕು ಅದ್ರ ಕರ್ತವ್ಯದ ಬಗ್ಗೆ ಅವ್ರು ಬಹಳ ಸ್ಪಷ್ಟವಾಗಿ ಚಂದ ಹೇಳಿದ್ರು ಅವರು. ಆದ್ರೆ ಸಮೀವುಲ್ಲಾ ಅವರು ಇದ್ರಲ್ಲೇನೋ ರಾಜಕೀಯ ಇದೆ, ಏನೋ ಒಂದು ದುರಾದೃಶ ಇದೆ, ಸುಪ್ರೀಂ ಕೋರ್ಟ್ ಅನೇಕ ಇದೆಲ್ಲ ಜಡ್ಜ್ಮೆಂಟ್ ಗಳಿದಾವೆ ಅಂತೇಳಿ ಅಂತ. ಈಗ ಸಮೀವುಲ್ಲಾ ಸರ್ ನಾಣಯ್ಯ ಸರ್ ಹೇಳಿದ್ದಿದೆಯಲ್ಲ ವಿಚಾರಗಳು, ಅದು ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಹೇಳಿದವರು. ಸೊ ಈ ತರ ಮಾಡಿದ್ರೆ ಹಿಂಗಾಗತ್ತೆ ಅಂತಾನು ನಾಣಯ್ಯ ಸರ್ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಈ ತರನೂ ಮಾಡೋದಕ್ಕೆ ಅವಕಾಶ ಇದೆ, ಈ ತರನೂ ಮಾಡಬಹುದು ಅವರು ಅಂತ ಸಮೀವುಲ್ಲಾ ಸರ್ ಹೇಳಿದ್ರು. ಇಂಟರ್ಪ್ರಿಟೇಷನ್ ಒಳಗಡೆ ಅವರು ಬಹಳ ವ್ಯತ್ಯಾಸ ಇದೆ. ಆದ್ರೆ ಒಂದಂತೂ ಸತ್ಯ, ನಮ್ಮ ದೇಶದ ಸಂವಿಧಾನ ಅದು ಗೆಲ್ಲಬೇಕು. ಸಂವಿಧಾನದ ಆಶಯವನ್ನ ಎಕ್ಸಿಕ್ಯೂಷನ್ ಆಗ್ಬೇಕು. ಅದು ಗವರ್ನರ್ ಇದ್ರು ಮಾಡ್ಬೇಕು, ಯಾರಿದ್ರು ಮಾಡ್ಬೇಕು.